ಕಾಡು ಪ್ರಾಣಿಗಳ ಉಪಟಳ ಇದೆಯಲ್ಲ ಮಲೆನಾಡು ಭಾಗದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿದೆ. ಕಾಡು ಪ್ರಾಣಿಗಳು ಹಾಗೂ ಮಾನವನ ನಡುವಿನ ಸಂಘರ್ಷ ಪ್ರತಿದಿನವೂ ಕೂಡ ನಡೀತಾ ಇರುತ್ತೆ. ಅದು ಚಿಕ್ಕಮಗಳೂರು, ಕೊಡಗು, ಹಾಸನ ಸೇರಿದಂತೆ ಅನೇಕ ಕಡೆಗಳಲ್ಲೂ, ಮೈಸೂರು ಸೇರಿದಂತೆ ಅನೇಕ ಕಡೆಗಳಲ್ಲೂ ಕೂಡ ಈ ರೀತಿಯ ಸಂಘರ್ಷ ಇದೆ. ಸಂಘರ್ಷದ ಮಧ್ಯೆ ಅನೇಕ ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನೋಡಿ, ದೂರದ ಹಾವೇರಿಯಿಂದ ಬಂದು ಚಿಕ್ಕಮಗಳೂರಿನಲ್ಲಿ ಕೂಲಿ ಕಾರ್ಮಿಕಳಾಗಿ ಕೆಲಸ ಮಾಡ್ತಾ ಜೀವನವನ್ನು ಕಟ್ಟಿಕೊಳ್ತಾ ಇದ್ದ ಆಕೆ ಆನೆ ತುಳಿತಕ್ಕೆ ಒಳಗಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ. ಯಾರ ತಪ್ಪು ನೋಡ್ತಾ ಹೋಗೋಣ. ಮುಂದಿನ ಹಂತದಲ್ಲಿ ನರಳಾಡಿ ಪ್ರಾಣ ಬಿಟ್ಟಿದೆ ಚಿರತೆ ದಾವಣಗೆರೆಯಲ್ಲಿ ಕಾಣಿಸ್ಕೊಂಡಿದೆ. ಜಿಗಿಯಕ್ಕೆ ಹೋಗಿದೆ. ಅಡಿಕೆ ತೋಟಕ್ಕೆ ಹಾಕಿದ್ದಂಥ ತಂತಿ ಬೇಲಿಗೆ ಸಿಲುಕಿ ಹಾಕ್ಕೊಂಡಿದೆ. ಆ ಸಂದರ್ಭದಲ್ಲಿ ಆ ತಂತಿಗೆ ಸಿಲುಕಿ ಹಾಕಿಕೊಂಡಿದ್ದಂಥ ಚಿರತೆ ಆಚೆ ಬರಲಿಕ್ಕೆ ಒದ್ದಾಡಿದೆ. ಬಟ್ ಬರಲಿಕ್ಕಾಗಿಲ್ಲ. ರಕ್ತಸ್ರಾವ ಆಗಿ ಅಲ್ಲಿಯೇ ಪ್ರಾಣವನ್ನು ಕಳೆದುಕೊಂಡಿದೆ. ಆ ಸುದ್ದಿಯನ್ನು ಕೂಡ ಗಮನ ಹರಿಸೋಣ. ಇನ್ನು ರೈತರ ಹೋರಾಟಕ್ಕೆ ಬೆಂಬಲ ಹೇಳಿ ಕೇಳಿ KDB ಭೂಮಿಯನ್ನು ವಶಪಡಿಸಿಕೊಂಡಿದೆ ತುಮಕೂರು ಗ್ರಾಮಾಂತರ ವಲಯದಲ್ಲಿ, ವಸಂತ ನರಸಾಪುರದಲ್ಲಿ. ಆದರೆ ಕೈಗಾರಿಕೆಗಳ ಆರಂಭ ಆಗಿಲ್ಲ. ಭೂಮಿಗಳು ರೈತರಿಂದ ಕಿತ್ತುಕೊಂಡಿದ್ದೇ ಆಗಿದೆ. ಬಟ್ ಎಲ್ಲಿಯೂ ಕೂಡ ಆ ಭೂಮಿಯನ್ನು ಸದ್ಬಳಕೆ ಮಾಡಿಕೊಂಡಿಲ್ಲ. ಹೀಗಾಗಿ ನಮ್ಮ ಭೂಮಿಯನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸುದ್ದಿಯನ್ನು ನೋಡ್ತಾ ಹೋಗೋಣ. ಇನ್ನು ದುಬೈ ನಿವಾಸಿಗೆ ಆನ್ಲೈನ್ ಧೋಕಾ ಅಂತೆ. ನೋಡಿ, ಬೇರೆ ಬೇರೆ ದೇಶಗಳಲ್ಲಿ ಕುಳಿತುಕೊಂಡಿರುವಂಥ ವ್ಯಕ್ತಿಗಳು ಮೋಸ ಮಾಡ್ತಾರೆ. ಆದರೆ ನಮ್ಮ ಕರ್ನಾಟಕದ ಹುಬ್ಬಳ್ಳಿ ಜನರನ್ನೇ ಬಳಸಿಕೊಳ್ತಾ ಇದ್ದಾರೆ. ಹೀಗಾಗಿ ಹುಬ್ಬಳ್ಳಿ ಆನ್ಲೈನ್ನ ವಂಚಕರಿಗೆ ಒಂದು ರೀತಿ ಸೆಂಟರ್ ಆಗಿದೆ ಅನ್ನೋ ಅನುಮಾನಗಳಿದ್ದಾವೆ. ಹೀಗಾಗಿ ಈ ಸುದ್ದಿಯತ್ತ ಕೂಡ ಗಮನ ಹರಿಸ್ತಾ ಹೋಗೋಣ. ಇನ್ನು ಬಾವಿಗೆ ಬಿದ್ದಂಥ ವ್ಯಕ್ತಿಯನ್ನು ರಕ್ಷಣೆ ಮಾಡಿದ್ದಾರೆ. ತಾಯಿಯನ್ನು ಕಳೆದುಕೊಂಡ ವ್ಯಕ್ತಿ ಖಿನ್ನತೆಗೊಳಗಾಗಿದ್ದ. ತಾಯಿ ಇಲ್ಲ ಅಂತ ಹೇಳಿದ್ರೆ ನಾನು ಈ ಭೂಮಿ ಮೇಲೆ ಬದುಕೋದು ವೇಸ್ಟ್ ಅಂತ ಹೇಳಿ ತೀರ್ಮಾನ ಮಾಡಿದಂಥ ವ್ಯಕ್ತಿ ತನ್ನ ಪ್ರಾಣವನ್ನು ಕಳೆದುಕೊಂಡಕ್ಕೆ ಆತ್ಮಹತ್ಯೆಗೆ ಮೊರೆ ಹೋಗಿದ್ದ. ಆತನನ್ನು ರೆಸ್ಕ್ಯೂ ಮಾಡಲಾಗಿದೆ, ರಕ್ಷಣೆ ಮಾಡಲಾಗಿದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಹೋಗ್ತಾರೆ. ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಮೊದಲ ಸುದ್ದಿ, ಲೋಕಾಯುಕ್ತದಿಂದ ಶಾಸಕ ಚಂದ್ರು ಲಮಾಣಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 3ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಮಾಡಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ಮೀಸಲು ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಂಧನಕ್ಕೆ ಒಳಗಾಗಿದ್ರು. ಅವರನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಗಿರ್ತಿಲ್ಲ. ಬಟ್ ಅವರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಧೀಶರ ಮುಂದೆ, ಕೋರ್ಟ್ನ ನ್ಯಾಯಾಧೀಶರ ಮುಂದೆ. ಸೊ ಹೀಗಾಗಿ ಮಾರ್ಚ್ 3ರವರೆಗೆ ಪರಪ್ಪನ ಅಗ್ರಹಾರ. ನೋಡಿ, ಎಷ್ಟು ಜನ ಜನಪ್ರತಿನಿಧಿಗಳು, ಎಷ್ಟು ಜನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅದಕ್ಕೆ ಮತ್ತೊಂದು ಸೇರ್ಪಡೆ, ಮಿಸ್ಟರ್ ಡಾಕ್ಟರ್ ಚಂದ್ರು ಲಮಾಣಿ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನು ಮಾಡಿದೆ. ಕೋರ್ಟಿನ ನ್ಯಾಯಾಧೀಶರು ಆದೇಶವನ್ನು ಮಾಡಿದ್ದಾರೆ. ಯಲಹಂಕದ ನ್ಯಾಯಾಂಗ ಬಡಾವಣೆಯಲ್ಲಿ ಇರುವಂಥ ಜಡ್ಜ್ ನಿವಾಸಕ್ಕೆ ಚಂದ್ರು ಲಮಾಣಿಯನ್ನು ಕರೆದುಕೊಂಡು ಹೋಗಲಾಗಿತ್ತು. ಶಿರಹಟ್ಟಿ ಕ್ಷೇತ್ರದ BJP ಶಾಸಕ ಚಂದ್ರು ಲಮಾಣಿ ಜೊತೆಗೆ ಸರ್ಕಾರಿ PA ಮಂಜುನಾಥ್, ಖಾಸಗಿ PA ಗುರುನಾಯ್ಕ್ ಹಾಜರಾಗಿದ್ದಾರೆ. ಮಾರ್ಚ್ 3ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಜಡ್ಜ್ ಆದೇಶವನ್ನು ಕೊಟ್ಟಿದ್ದಾರೆ. ಒಂದು ತಡೆಗೋಡೆ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂಥ ಕಾಮಗಾರಿಗೆ 11 ಲಕ್ಷ ರೂಪಾಯಿ ಲಂಚವನ್ನು ಶಾಸಕ ಚಂದ್ರು ಲಮಾಣಿ ಫಿಕ್ಸ್ ಮಾಡಿದ್ರು. 11 ಲಕ್ಷದ ಪೈಕಿ 5 ಲಕ್ಷ ರೂಪಾಯಿಯನ್ನು ತನ್ನದೇ ಆಸ್ಪತ್ರೆ, ಬಾಲಾಜಿ ಆಸ್ಪತ್ರೆಯಲ್ಲಿ 5 ಲಕ್ಷ ರೂಪಾಯಿ ಹಣವನ್ನು ಲಂಚವಾಗಿ ಪಡಿತಾ ಇದ್ರು. ಈ ಸಂದರ್ಭದಲ್ಲಿ ಲೋಕಾಯುಕ್ತರು ಖಚಿತ ಮಾಹಿತಿಯೊಂದಿಗೆ ರೇಡ್ ಮಾಡಿದಾಗ ಸಿಕ್ಕಿ ಹಾಕಿಕೊಂಡಿದ್ದು ಅವರ PAಗಳು ಮಂಜುನಾಥ್ ಮತ್ತು ಗುರು. ಅವರಿಬ್ಬರನ್ನು ಕೂಡ ಲೋಕಾಯುಕ್ತರು ವಶಕ್ಕೆ ತೆಗೆದುಕೊಂಡ್ರು. ಈ ವಿಷಯ ಗೊತ್ತಾದ ತಕ್ಷಣ ಚಂದ್ರು ಲಮಾಣಿ ಪರಾರಿಯಾಗುವಂಥ ಎಲ್ಲ ವಿಫಲ ಪ್ರಯತ್ನಗಳನ್ನು ಮಾಡಿದ್ರು. ಲೋಕಾಯುಕ್ತ ಪೊಲೀಸರ ಕೈಗೆ ಸಿಗದಂಥ ಪರಾರಿಯಾಗುವಂಥ ಪ್ರಯತ್ನದಲ್ಲಿ ಚಂದ್ರು ಲಮಾಣಿ ಸೋತರು. ಅವರನ್ನು ಅರೆಸ್ಟ್ ಮಾಡಲಾಗಿದೆ.